ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕಾಳಗ ನಡೀತಾ ಇರುವಾಗಲೇ ಡಿಕೆ ಶಿವಕುಮಾರ್ ದಿಢೀರ್ ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ತುರ್ತು ಬುಲಾವ್ ಮೇರೆಗೆ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ 55 ಶಾಸಕರಿಗೆ ಬಿಜೆಪಿ ಆಪರೇಷನ್ ಮಾಡ್ತಾ ಇದೆ ಅನ್ನೋ ಕಾಶ್ಯಪ್ಪನವರ ಹೇಳಿಕೆಯನ್ನು ರಾಜ್ಯ ರಾಜಕೀಯದಲ್ಲಿ ತಲ್ಲಣೆ ಎಬ್ಬಿಸಿದೆ. ನಮ್ಮ ಪಕ್ಷದಲ್ಲಿ ಯಾವ ಕದನೂ ನಡೆಯೋದಿಲ್ಲ. ಏನೇ ಇದ್ರು ಹೈಕಮಾಂಡ್ ಬಿಜೆಪಿಯವರು ಆಲ್ರೆಡಿ 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. 55 ಮಂದಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ತಂತ್ರ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕಾಳಗ. ವರಿಷ್ಠರ ಕರೆ, ದಿಢೀರ್ ದೆಹಲಿಗೆ ಹಾರಿದ ಡಿಸಿಎಂ. 2 ದಿನಾನೂ ಆಗಿಲ್ಲ ದೆಹಲಿಯಿಂದ ಉಪಮುಖ್ಯಮಂತ್ರಿ ವಾಪಸ್ ಬಂದು ಆಗ್ಲೇ ದೆಹಲಿಗೆ ದೌಡಾಯಿಸಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ಗೆ ಶಾಸಕರ ಸಂಖ್ಯಾಬಲ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ ಮರುದಿನವೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರೇ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿಕೊಂಡಿದ್ದಾರೆ. ನಾಯಕತ್ವ ಬದಲಾವಣೆಯ ಕೂಗು ಹೆಚ್ಚಿದ ಬೆನ್ನಲ್ಲೇ ಮೊನ್ನೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗಿ ಬಂದಿದ್ರು. ಈಗ ದಿಢೀರ್ ದೆಹಲಿಗೆ ಹೋಗಿರೋದು 10 ಪ್ರಶ್ನೆಗಳನ್ನು ಸೃಷ್ಟಿಸಿದೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ಬಗ್ಗೆ, ನಾಯಕತ್ವ ಬದಲಾವಣೆ ಬಗ್ಗೆ ಕೇಳಿದ್ರೆ ಸಚಿವ ಎಂಬಿ ಪಾಟೀಲ್ ಎಲ್ಲ ಹೈಕಮಾಂಡ್ನದ್ದೇ ಅಂತಿಮ ಅಂದ್ರು. ನಮ್ಮ ಪಕ್ಷದಲ್ಲಿ ಯಾವ ಕದನೂ ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನೇ ಇದ್ರು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದು ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸ್ತದೆ, ಎಂಬಿ ಪಾಟೀಲ್ಗೂ ಅನ್ವಯಿಸ್ತದೆ, ಡಿಕೆ ಶಿವಕುಮಾರ್ಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ನಾಯಕತ್ವ ಬದಲಾವಣೆ ಬೆನ್ನಲ್ಲೇ ಆಪರೇಷನ್ ಭೀತಿ. ಕಾಂಗ್ರೆಸ್ನ 55 ಶಾಸಕರಿಗೆ ಬಿಜೆಪಿ ಹಾಕಿದೆಯಂತೆ ಗಾಳ. ಈ ಎಲ್ಲರಿಗೂ ಹೆದರಿಕೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು ಬಿಜೆಪಿಯವರು ಆಲ್ರೆಡಿ. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗ್ತಿರೋ ಬೆನ್ನಲ್ಲೇ ನಿನ್ನೆ ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಆಪರೇಷನ್ ಕಮಲ ಆಗ್ತಿದೆ ಅಂದ್ರು. 55 ಶಾಸಕರನ್ನ ಸಿಬಿಐ ಇಡಿ ದಾಳಿ ಮಾಡಿಸೋ ಬೆದರಿಕೆ ಹಾಕಿಸ್ತಿದೆ ಬಿಜೆಪಿ. ಈಗಾಗಲೇ ಕಾಂಗ್ರೆಸ್ನ 55 ಶಾಸಕರ ಹತ್ರ ಏಜೆಂಟರುಗಳನ್ನು ಕಳಿಸಿದೆ ಅಂತ ಆರೋಪಿಸಿದ್ರು. ಕಾಶ್ಯಪ್ಪನವರ ಹೇಳಿಕೆಗೆ ಸ್ವತಃ ಕಾಂಗ್ರೆಸ್ನಲ್ಲೇ ಭಿನ್ನ ಹೇಳಿಕೆಗಳು ಹೊರಬರುತ್ತಿವೆ. ಶಾಸಕರೇನು ಹುಣಸೆ ಬೀಜಾನ ಅಂತಿರೋ ಸಚಿವ ಎಂಬಿ ಪಾಟೀಲ್ ಕಾಶ್ಯಪ್ಪನವರ ಹೇಳಿಕೆ ನಿಜ ಇರಬಹುದು ಅಂದ್ರು. ಆದರೆ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ಇದೆಲ್ಲ ಊಹಾಪೋಹ ಅಷ್ಟೇ ಅಂದ್ರು. ಬಿಜೆಪಿಯವರು ಆಲ್ರೆಡಿ 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ ಸಿಬಿಐ ಹೆದರಿಕೆ ಹಾಕೋದು, ಅವ್ರ ಮನೆಗೂ ಕಳಿಸ್ಯಾರ. ಈಗಾಗಲೇ ಏಜೆಂಟ್ಗಳನ್ನ, ಬಿಜೆಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡಿಸ್ತೀವಿ, ಸಿಬಿಐ ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವು ಅವು ಅದಾವು ಅಂತ ಎದುರಿಸ್ತಾ ಇದ್ದಾರೆ. ಶಾಸಕರೇನು ನಮ್ಮ ಕಡೆ ಅಂತಾರಲ್ಲ ಹುಣಸೆ ಬೀಜ, ಹುಣಸಿಕಪ್ಪ ಅಂತೀವಿ ಏನಂತೀವಿ ನಾವು. ನಮ್ಮಲ್ಲಿ ಭಾಷೆದಾಗ ಹುಣಸಿಕಪ್ಪ ಅಂತೀವಿ. ಹುಣಸಿಕಪ್ಪ ತಿಳ್ಕೊಂಡಿದಾರ. ಎಷ್ಟಿದೆ 130, ಈಗ 140 ಆಗ್ತೀವಿ. ದಿನ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದು 2-3 ಗೊತ್ತಿದೆ ನಿಮಗೆಲ್ಲ. 85 ಜನ ಶಾಸಕ ಸಿಗ್ತಾರೆ. ಹುಣಸಿಕಪ್ಪ ಶಾಸಕರು, ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಇರ್ತಾರೆ. ಆದರೆ ವಿಜಯಾನಂದ ಹೇಳೇ ಇರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಆದರೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳಬೇಕು, ಅವರೇ ವಿಜಯಾನಂದ ಕಾಶ್ಯಪ್ನ ಸುಳ್ಳು ಹೇಳ್ತಾರೆ. ಆದರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು. ಅಷ್ಟೇ ಅಲ್ಲ, ಬಿಜೆಪಿನ ಹಿಂದೆನೂ ಹೇಳಿದ್ದೀನಿ, ಬಿಜೆಪಿಯ ಮತ್ತು JDSನ ಬಹಳಷ್ಟು ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದ್ದಾರೆ. 10-15 ಜನ ನಮ್ಮ ಕಡೆ ಬರ್ತಾ ಇದ್ದಾರೆ. ಇಂಥದ್ರಾಗ ಆಪರೇಷನ್ ಕಮಲ ಮಾತಾಡ್ತಾ ಇದ್ದೀರಿ ನೀವು. ಕಾಶ್ಯಪ್ನವ್ರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯ ಈ ರೀತಿ ಬೆಳವಣಿಗೆಗಳಾಗುವಾಗ ಸಹಜವಾಗಿ ಕಾಶ್ಯಪ್ನವರು ಈ ಒಂದು ಶಾಸಕರ ಟ್ರೇಡಿಂಗ್ ಅಂತ ಏನು ನಡೀತಿರ್ತಾವೋ ಅದ್ರ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡಿದ್ದಾರೆ. ರಾಜ್ಯದಲ್ಲಿ ಆಪರೇಷನ್ ಕಮಲ ಶುರುವಾಗಿದೆ ಅನ್ನೋ ಕಾಶ್ಯಪ್ಪನವರ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ತಿರುಗೇಟು ಕೊಟ್ರು. ಕುದುರೆ ವ್ಯಾಪಾರ ನಾವು ಮಾಡ್ತಿಲ್ಲ, ಕುರ್ಚಿಗಾಗಿ ಸಿಎಂ ಡಿಸಿಎಂ ಇಬ್ಬರೇ ವ್ಯಾಪಾರ ಮಾಡ್ತಿದ್ದಾರೆ ಅಂದ್ರು. ಕಾಂಗ್ರೆಸ್ ಒಂದು ಮುಳುಗುವ ಹಡಗು ಅಂತ ಯಶ್ಪಾಲ್ ಸುವರ್ಣ ಹೇಳಿದ್ರೆ 2028ಕ್ಕೆ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆದರೆ ವಾಮ ಮಾರ್ಗದಲ್ಲಿ ಬರಲ್ಲ ಅಂದ್ರು ನಿಖಿಲ್ ಕುಮಾರಸ್ವಾಮಿ. 55 ಮಂದಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ತಂತ್ರ ಇದೆ. ಇದ್ರೊಳಗೆ ಇಷ್ಟ ಇರೋದು ಅಲ್ಲಿ ಅವರೊಬ್ಬರ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ಬರು. ಡಿಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ. ನನ್ನ ಕಡೆ ಇರು ಅಂತ ಹೇಳಿ. ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ, ಅವ್ರ ಹತ್ರ ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದು ಅಂತ. ಅದಕ್ಕಿಬ್ಬರು ಒಬ್ಬರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮಲ್ಲಿರುವಂಥ ಮನಿ ಪವರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅವರದೇ
ಶಾಸಕರಿಗೆ ಇವತ್ತು ಅನುದಾನ ಕೊಡುವಂಥ ಯೋಗ್ಯತೆ ಕಾಂಗ್ರೆಸ್ಗಿಲ್ಲ. ಅದರ ಅರ್ಥ ಏನಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಮುಳುಗುವಂಥ ಹಡಗು ಟೈಟಾನಿಕ್ ಆಗಿದೆ. ಅದರಿಂದಾಗಿ ಟೈಟಾನಿಕ್ ಮುಳುಗುವ ಹಡಗಿನಲ್ಲಿ ಆಪರೇಷನ್ ಮಾಡುವಂಥದ್ದು ಅದೊಂದು ಅವರ ತಿರುಕನ ಕನಸು. ಇವತ್ತು ಚುನಾವಣೆ ಆದರೆ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಅವರ ರಿಸಲ್ಟ್ ಬರ್ತದೆ ಎಂಬುದನ್ನು ಅವರಿಗೆ ಗೊತ್ತುಂಟು, ಅದನ್ನು ಹೇಳಲಿಕ್ಕೆ ಅವರು ರೆಡಿ ಇಲ್ಲ. ನಾನು ಹೇಳ್ತೀನಿ, ಯಾವ ಕಾರಣಕ್ಕೂ ಜನತಾದಳ ಪಕ್ಷ ಈ 3 ವರ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಏನು ಕೂತ್ಕೊಂಡಿದ್ದೇವೆ, ನಾವು ಇಲ್ಲೇ ಕೆಲಸ ಮಾಡ್ತೇವೆ. ಜನರು ಮುಂದಿನ ದಿನಗಳಲ್ಲಿ 7.5 ಕೋಟಿ ಕನ್ನಡಿಗರ ಸಂಪೂರ್ಣ ಆಶೀರ್ವಾದದಿಂದ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ 2028ಕ್ಕೆ ಸರ್ಕಾರ ರಚನೆ ಮಾಡ್ತೇವೆ. ಅಲ್ಲಿವರೆಗೂ ನಾವು ಯಾವ ವಾಮ ಮಾರ್ಗ ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ. ಯಾವ 55 ಜನವೂ ಬೇಡ, ಒಬ್ಬನೂ ಬೇಡ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಬೆಂಕಿ ತಾರಕಕ್ಕೇರ್ತಿರೋದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಕುರ್ಚಿ ಕಚ್ಚಾಟವನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಆಪರೇಷನ್ ಶುರು ಮಾಡಿದೆ ಅನ್ನೋದು ಜೋರಾಗಿ ಹೊಗೆಯಾಡ್ತಿದ್ದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.